ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಿರೋದು ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ಬಗ್ಗೆ, ಪ್ರತಿಯೊಬ್ಬ ಸ್ಯಾಲರಿಡ್ ಎಂಪ್ಲಾಯಿಯ ದಿನನಿತ್ಯದ ಕಷ್ಟದ ಬಗ್ಗೆ. ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ಬರುತ್ತೆ, ಆದರೆ 10ನೇ ತಾರೀಕಿಗೆ ಮತ್ತೆ ಅಕೌಂಟ್ ಖಾಲಿ. ಇದು ತುಂಬಾ ಜನರ ಕತೆ. ದುಡ್ಡು ಉಳಿಸ್ಬೇಕು, ಫ್ಯೂಚರ್ಗೆ ಏನಾದರೂ ಸೇವ್ ಮಾಡಬೇಕು ಅಂತ ತುಂಬಾ ಜನ ಅಂದ್ಕೊಳ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಉಳಿಯಲ್ಲ. ಅಷ್ಟೋ ಇಷ್ಟು ಅಂತ ಬ್ಯಾಂಕಲ್ಲಿ ಹಣ ಕೂಡಿಡ್ತಾರೆ, ಅದಕ್ಕೆ ಸಿಗೋ ಬಡ್ಡಿ ಎಷ್ಟು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ 3-4% ಮಾತ್ರ. ಅದು ಏನಾದರೂ ಎಮರ್ಜೆನ್ಸಿ ಬಂದರೆ ಒಂದೇ ಏಟಿ ಕರ್ಗ್ ಹೋಗುತ್ತೆ. ಸೊ ಈ ಥರ ಸಿಚುವೇಶನ್ ಅಲ್ಲಿ ನಮ್ಮ ಫ್ಯೂಚರ್ ಗೋಲ್ಗಳನ್ನು ಅಚೀವ್ ಮಾಡೋಕ್ಕೂ ಕೂಡ ಆಗಲ್ಲ, ಹಾಗೇ ಉಳ್ಕೊಂಡ್ಬಿಡ್ತವೆ, ವಯಸ್ಸಾಗ್ಬಿಡುತ್ತೆ. ಸ್ನೇಹಿತರೆ, ಹಾಗಾದ್ರೆ ಇದರಿಂದ ಹೊರ ಬರೋದು ಹೇಗೆ? ತಿಂಗಳು ಸ್ವಲ್ಪನೇ ಉಳಿಸ್ತಾ ಬೆಳೆಸ್ತಾ ಹೋಗೋಕೆ, ಮಾರ್ಕೆಟ್ ರಿಸ್ಕ್ ಇಲ್ಲದೆ ಆರಾಮಾಗಿ ಬ್ಯಾಂಕ್ನ ಗ್ಯಾರಂಟಿಯೊಂದಿಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ಪಡ್ಕೊಂಡು ಬೆಳೆಸ್ತಾ ಹೋಗೋಕಿರೋ ದಾರಿ ಯಾವುದು? ಅದೇ RD ಅಥವಾ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ SIP ಮಾಡೋದು. ಹಾಗೆ ಇದು ಹೇಗೆ ವರ್ಕ್ ಆಗುತ್ತೆ? FD ಅಂದ್ರೆ ಲಂಸಮ್ ಅಮೌಂಟ್ ಇಟ್ಟರೆ ಫಿಕ್ಸ್ಡ್ ಬಡ್ಡಿ ಬ್ಯಾಂಕ್ನವ್ರು ಕೊಡ್ತಾರೆ, ಅದು FD. ಅಷ್ಟು ದೊಡ್ಡ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಚಿಕ್ಕದ ಅಮೌಂಟ್ ಕಟ್ತಾ ಹೋಗೋದೇ ಅದು RD. ತುಂಬಾ ಜನ ಕೇಳಿರ್ಬೋದು, ಆದ್ರೆ ಹೆಚ್ಚಿನ ಜನ FD ಕೇಳಿರ್ತಾರೆ, RD ಅಷ್ಟು ಕೇಳಿರೋದಿಲ್ಲ. ತುಂಬಾ ಜನಕ್ಕೆ ಗೋಲ್ ಅಚೀವ್ ಮಾಡೋಕೆ ಇದು ಹೆಲ್ಪ್ ಮಾಡಬಹುದು. ಹೇಗೆ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ RD ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಶಾರ್ಟ್ ಆಗಿ. FD ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ವಾ? ನಮ್ಮ ಹತ್ರ ಒಟ್ಟಿಗೆ ಇರೋ ಲಂಸಮ್ ಅಮೌಂಟನ್ನು, ದೊಡ್ಡ ಅಮೌಂಟನ್ನು ಒಂದೇ ಸಲ ಬ್ಯಾಂಕ್ನಲ್ಲಿ ಇಡೋದು. ಆದರೆ ರಿಕರಿಂಗ್ ಡೆಪಾಸಿಟ್ ಹಾಗಲ್ಲ, ಇದು ತಿಂಗಳ SIP ಇದ್ದ ಹಾಗೆ. ಇದು ಸಾಲ ತಗೊಂಡಾಗ ಸಾಲ ತೀರ್ಸಕ್ಕೆ ನೀವು EMI ಕಟ್ತೀರಿ, ಆದ್ರೆ ಇಲ್ಲಿ ನಿಮ್ಮ ದುಡ್ಡನ್ನ ಬೆಳೆಸಕ್ಕೆ ನೀವು SIP ಮಾಡಿರ್ತೀರಿ FD ಅಲ್ಲಿ. ತಿಂಗಳಿಗೆ ಬರೀ 1,000 ರೂಪಾಯಿ, 2,000 ರೂಪಾಯಿ, 5,000 ರೂಪಾಯಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಪ್ರತಿ ತಿಂಗಳು ಆಟೋಮ್ಯಾಟಿಕಲಿ ಕಟ್ಟಾಗಿ ನಿಮ್ಮ ಹೆಸರಲ್ಲಿ RD ಡೆಪಾಸಿಟ್ ನಲ್ಲಿ ಹೋಗಿ ಅದು ಸೇವ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಈ ಮೆಥಡ್ ನಿಂದ ಅಂತ ಹೇಳಿದ್ರೆ, ಅದು ಆಟೋಮೇಟ್ ಆಗುತ್ತೆ, ಒಂದು ಬೇಸಿಕ್ ಸೇವಿಂಗ್ ಡಿಸಿಪ್ಲಿನ್ ಬರುತ್ತೆ. ಈಗ ನೀವು ಕೇಳಬಹುದು, ಸ್ಟಾಕ್ ಮಾರ್ಕೆಟ್ ನಂತ ಈ ಕಾಲದಲ್ಲೂ ಯಾರೇ RD ಹಿಂದೆ ಹೋಗ್ತಾರೆ ಅಂತ. ಸರಿ, ಸ್ಟಾಕ್ ಮಾರ್ಕೆಟ್ ಇದೆ, ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಿ, ನಿಜ, ತಪ್ಪೇನಿಲ್ಲ. ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಆದರೆ ಅದು ಫಿಕ್ಸ್ಡಾ, ಗ್ಯಾರಂಟಿಡಾ? ನೀವು ಅಲ್ಲಿ ಹೂಡಿಕೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ನೆಮ್ಮದಿಯಿಂದ ಕಣ್ಮುಚ್ಕೊಂಡು? ನಿಮ್ಮ ಸ್ಟಾಕ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಕಣ್ಣು ಹಾಯಿಸ್ತಾನೆ ಇರಬೇಕಲ್ವಾ? ಜೊತೆಗೆ ನಿಮಗೆ 1 ವರ್ಷಕ್ಕೆ ಇಷ್ಟು ರಿಟರ್ನ್ಸ್ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ನಿಮಗೆ ಯಾವ ಬ್ಯಾಂಕಲ್ಲಿ ಬಂದು ಗ್ಯಾರಂಟಿ ಕೊಡೋದಿಲ್ಲ. ನೀವು ತಗೊಂಡಿರ್ತೀರಿ ಮ್ಯೂಚುವಲ್ ಫಂಡ್ ಯೂನಿಟ್ಸ್ನ ಅಥವಾ ಸ್ಟಾಕ್ಸ್ನ, ನೆಕ್ಸ್ಟ್ ಕೊಳ್ಳೋರು ಆ ರೇಟ್ ಕೊಟ್ಟರೆ ನಿಮಗೆ ಲಾಭ, ಇಲ್ಲ ಅಂತ ಹೇಳಿದ್ರೆ ಲಾಸ್, ಆ ರೀತಿ ಅಲ್ವಾ? ಎಷ್ಟೋ ಸಲ ಏನಾಗುತ್ತೆ, 30, 40, 50% 2 ವರ್ಷಕ್ಕೆ ರಿಟರ್ನ್ ಕೊಡ್ತಿರೋದು ಇದೆ, 30, 40, 50% 4 ತಿಂಗಳಲ್ಲಿ ಬಿದ್ದು ಹೋಗಿರೋದು ಕೂಡ ಇರುತ್ತಲ್ವಾ? ಹಾಗಾಗಿ ಶಾರ್ಟ್ ಟರ್ಮ್ನಲ್ಲಿ ಇವತ್ತು ನಾಳೆ 1 ವಾರ, 1 ವರ್ಷ, 2 ವರ್ಷ, 3 ವರ್ಷಕ್ಕೆಲ್ಲ ಅಷ್ಟೊಳಗಡೆ ಖರ್ಚಿಗೆ ಬೇಕಾಗಿರೋ ದುಡ್ಡನ್ನು ಸೇಫರ್ ಸೈಡ್ ಇಡಬೇಕು, ಗ್ಯಾರಂಟಿಡ್ ರಿಟರ್ನ್ಸ್ ಇರೋ ಕಡೆಗೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಇರೋ ಕಡೆಗೆ ಇಡಬೇಕು ಅಂತ ತಜ್ಞರು ನಿಮಗೆ ಅಡ್ವೈಸ್ ಮಾಡಿರ್ಬೋದು, ನೀವು ಚೆಕ್ ಮಾಡಿರ್ಬೋದು. RD ನಿಮಗೆ ಅಂತ ಆಪ್ಷನ್ ಅನ್ನ ಕೊಡುತ್ತೆ. ಇರಾನ್ ಅಮೆರಿಕ ನಡುವೆ ಯುದ್ಧ ಆದರೂ ಕೂಡ ಚಿಂತೆ ಇಲ್ಲ, ಕೋವಿಡ್ ಬಂದರೂ ಕೂಡ ಚಿಂತೆ ಇಲ್ಲ, ಯಾಕಂದ್ರೆ ಇದು ಮಾರ್ಕೆಟ್ ಲಿಂಕ್ಡ್ ಅಲ್ಲ RD. ಹಾಗಾಗಿ ಉದಾಹರಣೆಗೆ ಒಂದು ಕಾರ್ ಡೌನ್ ಪೇಮೆಂಟ್ ಬೇಕು, ಇನ್ನೊಂದು 18 ತಿಂಗಳಲ್ಲಿ ಹೊಸ ಕಾರ್ ತಗೊಳ್ಳೋ ಪ್ಲಾನ್ ಇದೆ ಅಂತ ಅನ್ಕೊಳ್ಳಿ. ಡೌನ್ ಪೇಮೆಂಟ್ಗೆ ಒಂದು 50,000 1 ಲಕ್ಷನೋ ಮಾಡಿಡಬೇಕು ಅಂತ ಇಟ್ಕೊಳ್ಳಿ. 50,000 ಅಂತಾನೆ ಇಟ್ಕೊಳ್ಳೋಣ. ಆಗ ಪ್ರತಿ ತಿಂಗಳಿಗೆ 2,500 ರೂಪಾಯಿನ RD ಶುರು ಮಾಡಿದ್ರೆ 8.3% ಬಡ್ಡಿ ಕೂಡ ಸಿಗುತ್ತಲ್ವಾ? 18 ತಿಂಗಳು ಮುಗಿಯುವಷ್ಟರಲ್ಲಿ ಡೌನ್ ಪೇಮೆಂಟ್ ಅಮೌಂಟ್ ರೆಡಿ ಆಗೋಗಿರುತ್ತೆ. ಜೊತೆಗೆ ನೀವು ಕಟ್ಟಿರೋ ಪ್ರತಿಯೊಂದು ಕಂತಿನ ಮೇಲೆ ಒಳ್ಳೆ ಬಡ್ಡಿ ಕೂಡ ಬಂದಿರುತ್ತೆ. ಹಾಗೆ ಉದಾಹರಣೆಗೆ 2ನೇ ಎಕ್ಸಾಂಪಲ್, ಟ್ರಿಪ್ ಪ್ಲಾನಿಂಗ್ ಅಂತ. ಇನ್ನೊಂದು 8 ತಿಂಗಳು ಬಿಟ್ಟು ಫ್ಯಾಮಿಲಿಯೊಂದಿಗೆ, ಫ್ರೆಂಡ್ಸೊಂದಿಗೆ ಒಂದು ಟ್ರಿಪ್ ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ದೀರಿ. ಅದಕ್ಕೊಂದು 30,000 ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳೋಣ. ಅವಾಗ ಆ ಡೇಟ್ ಹತ್ತಿರ ಬಂದಾಗ ದುಡ್ಡಿಲ್ಲ ಅಂತ ಹೇಳಿದ್ರೆ ಮತ್ತಿನ್ನೊಂದು 8 ತಿಂಗಳು ಮುಂದಕ್ಕೆ ಹೋಗುತ್ತೆ, ನೆಕ್ಸ್ಟ್ ಇಯರ್ ಅಂತ ಆಗುತ್ತೆ. ಅದೇ ನೀವು ಆ 30,000 ಟಾರ್ಗೆಟ್ಗೆ 8 ತಿಂಗಳಲ್ಲಿ ಒಂದು 3,500 ರೂಪಾಯಿದು RD ಶುರು ಮಾಡಿಬಿಟ್ರೆ, ಆ ಟ್ರಿಪ್ ಹೋಗೋ ಟೈಮ್ ಬಂದಾಗ ಟ್ರಿಪ್ ಖರ್ಚು ಆರಾಮಾಗಿ RDಯಲ್ಲಿ ರೆಡಿ ಆಗಿ ಹೋಗಿರುತ್ತೆ ವಿತ್ ಇಂಟ್ರೆಸ್ಟ್. ಹಾಗೆ ಮದುವೆ ಖರ್ಚು ಅಂತ ಅನ್ಕೊಳ್ಳೋಣ. ಇನ್ನೊಂದು 2 ವರ್ಷದಲ್ಲಿ ಮನೇಲಿ ಮದುವೆ ಇದೆ ಅಂತ ಅನ್ಕೊಳ್ಳೋಣ. ದಿನೇ ಲೆಕ್ಕಾಚಾರ ಮಿತಿ ಮೀರಿ ಹೋಗ್ತಾ ಇದೆಯಲ್ಲ ಮದುವೆದು. ಸೊ ಇವಾಗ್ಲಿಂದಲೇ ತಿಂಗಳದಕ್ಕೆ ದುಡ್ಡನ್ನು ಎತ್ತಿಡ್ತಾ ಬಂದರೆ ಅದು ಸೇವ್ ಆಗುತ್ತೆ, ಫಿಕ್ಸ್ಡ್ ಗ್ಯಾರಂಟಿಡ್ ಇಂಟ್ರೆಸ್ಟ್ನಲ್ಲಿ ಗ್ರೋ ಕೂಡ ಆಗುತ್ತೆ ಸೇಮ್ ಟೈಮ್. ಜೊತೆಗೆ ಆ ಮದುವೆ ಹತ್ತಿರ ಬಂದಾಗ ಎಲ್ಲಿ ದುಡ್ಡಿಗೆ ಎಲ್ಲಿ ಹುಡುಕೋದನೋ ಯೋಚನೆ ಇರೋದಿಲ್ಲ. ಅದಕ್ಕೊಂದು ಸಪ್ರೇಟ್ ಅಮೌಂಟ್ ರೆಡಿ ಆಗಿರುತ್ತೆ, ಅದಕ್ಕೊಂದು ಹೆಸರಿರುತ್ತೆ, ಇದು ಮದುವೆಗೆ ಇಟ್ಟಿರೋ ದುಡ್ಡು ಅಂತ ಒಂದು ನೇಮ್ ಪ್ಲೇಟ್ ಇರುತ್ತೆ, ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಸೇವ್ ಆಗಿರುತ್ತೆ. ಸರಿ, ಹಾಗಿದ್ರೆ RDಯನ್ನು ಬುಕ್ ಮಾಡೋದು ಹೇಗೆ? ಭಾರತದ ಯಾವುದೇ ಬ್ಯಾಂಕಲ್ಲಿ, ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲಿ ನೀವು RDಯನ್ನು ಶುರು ಮಾಡ್ಕೋಬೋದು. ನಿಮಗೆ ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ನೀವು ಯೂಸ್ ಮಾಡ್ಬೋದು. ಇವರು ಭಾರತದ ಎಲ್ಲ ಟಾಪ್ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳನ್ನು ಒಂದೇ ವೇದಿಕೆಗೆ ತಗೊಂಬಂದು ನಿಮ್ಮ ಮುಂದೆ ಇಡ್ತಾರೆ. ನೀವು ಅಲ್ಲಿ ಕಂಪೇರ್ ಮಾಡಿಬಿಟ್ಟು FD RD ಎಲ್ಲ ಬುಕ್ ಮಾಡ್ಕೋಬೋದು. ಮುಖ್ಯವಾಗಿ ಅವ್ರು ಫೋಕಸ್ ಮಾಡೋದೇ ಈ ಥರ ಗ್ಯಾರಂಟಿಡ್ ಇನ್ಕಮ್
ಪ್ರಿಡಿಕ್ಟಬಲ್ ಇನ್ಕಮ್, ಫಿಕ್ಸ್ಡ್ ರಿಟರ್ನ್ಸ್ ಇರೋ ಪ್ರಾಡಕ್ಟ್ಗಳನ್ನು ಒಂದು ಪ್ಲಾಟ್ಫಾರ್ಮ್ ನಲ್ಲಿ ತಂದು ಜನರಿಗೆ ಆಫರ್ ಮಾಡೋ ಒಂದು ಯೂನಿಕ್ ಪ್ಲಾಟ್ಫಾರ್ಮ್ ಇದು. ಸದ್ಯ ಸ್ಟೇಬಲ್ ಮನಿಯಲ್ಲಿರೋ ಬ್ಯಾಂಕ್ಗಳು 8.3% ವರೆಗೂ ಕೂಡ RDಗೆ ಬಡ್ಡಿಯನ್ನ ಕೊಡ್ತಾ ಇದಾವೆ. ನಿಮಗೆ ಬಿಗ್ ಬ್ಯಾಂಕ್ಸ್ ಅಲ್ಲಿ 5-6% ಎಲ್ಲ ಬಡ್ಡಿ ಸಿಕ್ಕಿದ್ರೆ ಇಲ್ಲಿ 8.3% ವರೆಗೂ ಕೂಡ ಬಡ್ಡಿ ಸಿಗ್ತಾ ಇದೆ. ಬಿಗ್ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಪ್ಲಾಟ್ಫಾರ್ಮ್ ಥ್ರೂ ನೀವು ಕೇವಲ 3 ನಿಮಿಷದಲ್ಲಿ ನಿಮ್ಮ ಫೋನ್ ನಲ್ಲೇ, ನಿಮ್ಮ ಟ್ಯಾಬ್ ನಲ್ಲೇ, ನಿಮ್ಮ ಲ್ಯಾಪ್ಟಾಪ್ ನಲ್ಲೇ, ಯಾವುದೇ ಡಿವೈಸ್ ನಲ್ಲಿ ಭಾರತದ ಟಾಪ್ ರೇಟೆಡ್ ಬ್ಯಾಂಕ್ಗಳಲ್ಲಿ ನೀವು RDಯನ್ನ ಬುಕ್ ಮಾಡ್ಕೋಬಹುದು. ಇಲ್ಲಿ ಸೇಫ್ಟಿ ಗೇನ್ ಗ್ಯಾರಂಟಿ. ಭಾರತದ ಎಲ್ಲ ಬ್ಯಾಂಕ್ಗಳನ್ನ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳನ್ನ ರೆಗ್ಯುಲೇಟ್ ಮಾಡೋದು, ಗವರ್ನ್ ಮಾಡೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ಎಲ್ಲ ಬ್ಯಾಂಕ್ ಹಾಗೂ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿರೋ ನಿಮ್ಮ ಪ್ರತಿ ರೂಪಾಯಿ ದುಡ್ಡಿಗೂ ಕೂಡ ಅಪ್ ಟು 5 ಲಕ್ಷ ರೂಪಾಯಿ ತನಕ RBIನ ಉಪಸಂಸ್ಥೆಯಾಗಿರೋ DICGCನ ಇನ್ಶೂರೆನ್ಸ್ ಇರುತ್ತೆ ಅಪ್ ಟು 5 ಲ್ಯಾಕ್ ತನಕ. ಸೊ ಸ್ಟೇಬಲ್ ಮನಿ ಥ್ರೂ ಕೂಡ ನೀವು ಯಾವುದೇ ಬ್ಯಾಂಕ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ RD, FD ಮಾಡಿದಾಗ ಅದಕ್ಕೂ ಕೂಡ ಪರ್ ಬ್ಯಾಂಕ್ ಅಕೌಂಟ್, ಪರ್ ಪ್ಯಾನ್ ಕಾರ್ಡ್ ಅಪ್ ಟು 5 ಲ್ಯಾಕ್ ರೂಪಾಯಿ ತನಕದ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಸೊ ಯಾರಿಗಾದ್ರೂ ಕೂಡ ಆಸಕ್ತಿ ಇದ್ರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಸ್ಟೇಬಲ್ ಮನಿ ಆಪ್ ಅನ್ನು ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ನಿಮ್ಮ RDಯನ್ನ ನೀವು ಬುಕ್ ಮಾಡ್ಕೋಬಹುದು. ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಒಂದು ಸಣ್ಣ ಲೆಕ್ಕಾಚಾರ ಮಾಡೋಣ ಸ್ನೇಹಿತರೆ. ಒಂದು ರೆಗ್ಯುಲರ್ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ RD ಇಟ್ಟರೆ ಮ್ಯಾಕ್ಸಿಮಮ್ ಅಂದರೆ 5.5% ತನಕ ಬಡ್ಡಿ ಕೊಡ್ಬೋದು. ಇವಾಗ ಕರೆಂಟ್ ಇರೋ ಇಂಟ್ರೆಸ್ಟ್ ರೇಟ್ನಲ್ಲಿ. ಅದೇ 5,000 ರೂಪಾಯಿನ ನೀವು ಸ್ಟೇಬಲ್ ಮನಿ ಥ್ರೂ ಈ 8.3% ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಸದ್ಯಕ್ಕೆ ಲಭ್ಯ ಇದೆಯಲ್ಲ, ಆ ಬಡ್ಡಿಯೊಂದಿಗೆ RD ಮಾಡಿದ್ರೆ ನಿಮಗೆ ಮೇಲ್ನೋಟಕ್ಕೆ ಬರೀ 1-2% ಅಷ್ಟೇ ಡಿಫ್ರೆನ್ಸ್ ಅಲ್ಲ ಅಂತ ಅನ್ನಿಸ್ಬೋದು. ಆದರೆ RDಯಲ್ಲಿರೋ ದೊಡ್ಡ ಮ್ಯಾಜಿಕ್ ಅಂದರೆ ಕಾಂಪೌಂಡಿಂಗ್, ಅಂದರೆ ಬಡ್ಡಿ ಮೇಲೂ ಕೂಡ ಬಡ್ಡಿ ಬರೋದು. ವರ್ಷಗಳು ಕಳೆದ ಹಾಗೆ ನೀವು ಕೊಟ್ಟೋ ಕಂತಿಗೆ ಇದೇ 2% ಎಕ್ಸ್ಟ್ರಾ ಬಡ್ಡಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಎಕ್ಸಾಂಪಲ್ಗೆ 5,000ಕ್ಕೆ 6% ಬಡ್ಡಿಗೆ 3 ವರ್ಷಕ್ಕೆ ನಿಮಗೆ 16,000 ರೂಪಾಯಿ ರಿಟರ್ನ್ ಸಿಗುತ್ತೆ. ಅದೇ 8.3% ಬಡ್ಡಿಗೆ ನಿಮಗೆ ಸಿಗೋ ರಿಟರ್ನ್ 24,000 ರೂಪಾಯಿ ಆಗುತ್ತೆ. ಬರೀ 2% ಡಿಫರೆನ್ಸ್ ನಿಮ್ಮ ರಿಟರ್ನ್ ಅನ್ನ ಬರೋಬ್ಬರಿ 8,000 ರೂಪಾಯಿ ಹೆಚ್ಚು ಮಾಡ್ತು. ಈಗ ತುಂಬಾ ಜನಕ್ಕೆ ಕಾಮನ್ ಆಗಿ 2 ಪ್ರಶ್ನೆ ಕಾಡುತ್ತೆ. ನಾನು ಎಷ್ಟು ವರ್ಷಕ್ಕೆ RD ಮಾಡ್ಬೋದು? ಎರಡನೇ ಕ್ವಶನ್, ಮಿಡಲ್ನಲ್ಲೇ ನಾನೇನಾದರೂ ಕೂಡ ದುಡ್ಡು ಬೇಕಾದರೆ RD ಕ್ಯಾನ್ಸಲ್ ಮಾಡ್ಬೋದಾ? ಎರಡಕ್ಕೂ ಕ್ಲಿಯರ್ ಆನ್ಸರ್ ಏನು ಗೊತ್ತಾ? ಮೊದಲನೇದಾಗಿ ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ನೀವು 6 ತಿಂಗಳಿಂದ ಹಿಡಿದು 10 ವರ್ಷದವರೆಗೂ ಡಿಫ್ರೆಂಟ್ ಬ್ಯಾಂಕ್ಸಲ್ಲಿ RDಯನ್ನ ಮಾಡ್ಬೋದು. ನಿಮ್ಮ ಗುರಿಗೆ ತಕ್ಕಂತೆ, ಅಂದರೆ ಶಾರ್ಟ್ ಟರ್ಮ್ ಗೋಲ್ ಇದ್ರೆ 6 ತಿಂಗಳಿಂದ 1 ವರ್ಷ, ಮೀಡಿಯಂ ಟರ್ಮ್ ಗೋಲ್ ಇದ್ರೆ 1-3 ವರ್ಷ, ಅಥವಾ ಲಾಂಗ್ ಟರ್ಮ್ ಗೋಲ್ ಇದ್ರೆ 3 ವರ್ಷದ ಮೇಲ್ಪಟ್ಟು ಆಯ್ಕೆ ಮಾಡ್ಕೋಬೋದು. ಇದೊಂದು ಬಿಗ್ ಅಡ್ವಾಂಟೇಜ್ ಇದೆ, ಅದೇ ರೇಟ್ ಲಾಕ್. ನೀವು ಇವತ್ತು 8.3% ಬಡ್ಡಿ ದರದಲ್ಲಿ RD ಬುಕ್ ಮಾಡಿದ್ರೆ ನಿಮ್ಮ RDಯ ಮೆಚುರಿಟಿ ಬರೋವರೆಗೂ ಕೂಡ RBI ಎಷ್ಟೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರು ಇಲ್ಲಿ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎಮರ್ಜೆನ್ಸಿ ಬಂದು ಅವಧಿಗೂ ಮುನ್ನ RDಯನ್ನ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ಹೆವಿ ದಂಡ ಹಾಕ್ತಾರಾ? ಎಲ್ಲ ಬ್ಯಾಂಕ್ಗಳ ಸ್ಟ್ಯಾಂಡರ್ಡ್ ನಿಯಮ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಮಧ್ಯದಲ್ಲೇ ಕ್ಯಾನ್ಸಲ್ ಮಾಡಿದ್ರೆ ನೀವು ಗಳಿಸಿದ ಬಡ್ಡಿಯಲ್ಲಿ 1% ಪೆನಾಲ್ಟಿ ಕಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ನಾನು ಕ್ಯಾನ್ಸಲ್ ಮಾಡಲ್ಲ, ಮಧ್ಯದಲ್ಲಿ ಸ್ವಲ್ಪ ಪಾಸ್ ಮಾಡ್ಬೋದಾ? ಇನ್ ಕೇಸ್ ಮಧ್ಯದಲ್ಲಿ ದುಡ್ಡು ಶಾರ್ಟೇಜ್ ಆಯಿತು ಅಂದರೆ, ಯಾವ್ದಾದ್ರು ಮಂತಲ್ಲಿ ಕಟ್ಟಕ್ಕಾಗಿಲ್ಲ ಅಂದರೆ 2 ತಿಂಗಳ ಕಂತನ್ನು ನೀವು ಸ್ಕಿಪ್ ಮಾಡೋಕ್ಕೂ ಅವಕಾಶ ಇರುತ್ತೆ. ಆದರೆ ನಿರಂತರವಾಗಿ 3 ತಿಂಗಳು ಕಂತು ಕಟ್ಟಿಲ್ಲ ಅಂದರೆ ಏನಾಗುತ್ತೆ? ದುಡ್ಡು ಹೋಗ್ಬಿಡುತ್ತಾ? ಇಲ್ಲ, RD ಆಟೋಮ್ಯಾಟಿಕಲಿ ಕ್ಲೋಸ್ ಆಗುತ್ತೆ. ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಬಂದಾಗಿ RD ಕ್ಲೋಸ್ ಆಗಿಬಿಟ್ಟು ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ. ಜೊತೆಗೆ ಸ್ಟೇಬಲ್ ಮನಿ ಒಂದು ಎಕ್ಸ್ಕ್ಲೂಸಿವ್ ಫೀಚರ್ ಏನು ಅಂತ ಹೇಳಿದ್ರೆ ಟಾಪ್ ಅಪ್ RD ಅಂತ. ಅದೇನು ಅಂದರೆ, ಈಗ ನಿಮ್ಮ ಹತ್ರ RD ನಡೀತಾ ಇದೆ, ಯಾವುದೋ ಬ್ಯಾಂಕಲ್ಲಿ ನೀವು RD ಮಾಡ್ಕೊಂಡಿದ್ದೀರಾ, ಬ್ಯಾಂಕ್ ನಿಮಗೆ RDದ ರೆಸಿಪ್ಟ್ ಎಲ್ಲ ಕೊಟ್ಟಿದೆ, ನಿಮ್ದು ಅಲ್ಲಿ ದುಡ್ಡು ಸೇವ್ ಆಗೋಕೆ ಶುರುವಾಗಿದೆ, ಬಡ್ಡಿ ಬರೋಕ್ಕೆ ಶುರುವಾಗಿದೆ. ಮಿಡಲ್ನಲ್ಲಿ ನಿಮಗೆ ಆಫೀಸಿಂದ ಯಾವುದೋ ಬೋನಸ್ ಬಂತು ಅಥವಾ ಏನೋ ಲಂಸಮ್ ಅಮೌಂಟ್ ಬಂತು ನಿಮಗೆ ಅಂತ ಅಂದ್ಕೊಳ್ಳಿ. ಆಗ ಆ ದುಡ್ಡನ್ನು ಸುಮ್ಮನೆ ಅಕೌಂಟಲ್ಲಿ ಇಡೋ ಬದಲು, ಅಥವಾ ಆ ಟೈಮ್ನಲ್ಲಿ FDದು RDದು ಇಂಟ್ರೆಸ್ಟ್ ರೇಟ್ ಡೌನ್ ಆಗಿದ್ರೆ ಕಮ್ಮಿ ಆಯಿತು ಅಂತ ಹೇಳಿ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದ್ರ ಬದಲು, ನೀವು ಹೈ ಇಂಟ್ರೆಸ್ಟ್ ರೇಟ್ ಇದ್ದಾಗ RD ಶುರು ಮಾಡಿರ್ತೀರಲ್ಲ, ಆ RDಗೆ ಟಾಪ್ ಅಪ್ ಮಾಡ್ಬೋದು. ಅದನ್ನು ಎಷ್ಟು ಅಮೌಂಟ್ ಆದ್ರೂ ಮಾಡ್ಬೋದಾ? ಇಲ್ಲ, ಹಾಗೇನಿಲ್ಲ. ನಿಮ್ಮ ತಿಂಗಳ ಕಂತು ಎಷ್ಟಿರುತ್ತೆ ಅದರ 10 ಪಟ್ಟು ಅಮೌಂಟನ್ನು ಮಾಡ್ಬೋದು. ಅಂದರೆ 10,000 ರೂಪಾಯಿ RD ಇದ್ದರೆ 1 ಲ್ಯಾಕ್ ರೂಪಾಯಿನ ನೀವು ಟಾಪ್ ಅಪ್ ಮಾಡ್ಬೋದು, ಒಂದೇ ಟ್ರಾನ್ಸಾಕ್ಷನಲ್ಲಿ ಸೇರಿಸ್ಬೋದು. ಅವಾಗ ಅದೇ ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತೆ. ಹೀಗಾಗಿ ಸ್ನೇಹಿತರೆ, ಯಾವ ಥರದಲ್ಲಿ ನೋಡಿದ್ರು ಕೂಡ ನಂಗೆ ರಿಸ್ಕ್ ಬೇಡ, ನನಗೆ ಉಳಿತಾಯದ ಅಭ್ಯಾಸ ಶುರು ಆಗಬೇಕು, ಸ್ವಲ್ಪನಾದ್ರು ಕೂಡ ದುಡ್ಡು ಕೂಡಿಡಬೇಕು. ಅದು ಸುಮ್ಮನೆ ಹಾಗೆ ಕೊಳೆಯೋದ್ರ ಬದಲು, ಈ ಹಣದುಬ್ಬರ ಇನ್ಫ್ಲೇಷನ್ನಿಂದ ಅದ್ರ ಬೆಲೆ ಕಮ್ಮಿ ಆಗ್ತಾ ಹೋಗೋದ್ರ ಬದಲು ಅದು ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ಸ್ ಆದರೂ ಜನ್ರೇಟ್ ಮಾಡ್ತಿರಬೇಕು. ಅದು ಪ್ರಿಡಿಕ್ಟಬಲ್ ಆಗಿರಬೇಕು. ಮಾರ್ಕೆಟ್ ಲಿಂಕ್ ಬೇಡ ನನಗೆ, ಅಸ್ಥಿರ ಇರಬಾರ್ದು, ಅದು ಶಾರ್ಟ್ ಟರ್ಮಲ್ಲಿ ಬೇಕಾಗುತ್ತೆ ನನಗೆ, ಸೇಫರ್ ಸೈಡ್ ಇರಬೇಕು, ಅದು ಬ್ಯಾಂಕ್ನ ಗ್ಯಾರಂಟಿ ಒಂದಿಗೆ ಇರಬೇಕು ಅದು ಅನ್ನೋರಿಗೆ ಒಂಥರ FD SIP ಇದು RD. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ. ಆ್ಯಪ್ ಫ್ರೀ ಟು ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಬೋದು.
ಎಲ್ಲ ಪೂರ್ಣವಾಗಿ ನೀವು ಕ್ಯಾಲ್ಕುಲೇಟ್ ಎಲ್ಲ ಮಾಡ್ಬೋದು. ನಿಮಗೆ ಅಲ್ಲಿ ಕ್ಯಾಲ್ಕುಲೇಟರ್ಸ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಂತೆಲ್ಲ ಅಲ್ಲೇ ಚೆಕ್ ಮಾಡಿಬಿಟ್ಟು ನೀವು ನಿಮ್ಮ ಗೋಲ್ಗೆ ತಕ್ಕಂತೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.